RRB ಗ್ರೂಪ್ ಡಿ ಕೀ ಆನ್ಸರ್ ಸ್ಕೋರ್ ಕಾರ್ಡ್ ಚೆಕ್ ಮಾಡೋದು ಹೆಂಗಂತ ಕೇಳಾಕತ್ತಿದ್ರಿ. ಸ್ನೇಹಿತರೆ ಎಲ್ಲರಿಗೂ ಕೂಡ ಕೀ ಆನ್ಸರ್ ಚೆಕ್ ಮಾಡ್ಕೊಂಡ್ರಿ. ಬಟ್ ನಿಮ್ ಓವರ್ ಆಲ್ ಇಂಡಿಯಾದಾಗ ನಿಮ್ದು ರ್ಯಾಂಕ್ ಎಷ್ಟೈತಿ ಅದೇ ರೀತಿ ನಿಮ್ದು ಸ್ಕೋರ್ ಕಾರ್ಡ್ ಅನ್ನ ಅಂದ್ರೆ ಎಷ್ಟೆಷ್ಟು ಅಂಕ ಬಿದ್ದಾವ, ನೀವು ಯಾವ ಸಬ್ಜೆಕ್ಟ್ ಗೆ ಎಷ್ಟು ಅಂಕ ತಗೊಂಡ್ರಿ ಅಂತ ಚೆಕ್ ಮಾಡೋದು ಹೆಂಗಂತ ಕೇಳತ್ರಿ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಅದರಲ್ಲಿ ನಿಮ್ಗೆ ಫೋನ್ಯಾಗ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬರ್ರಿ. ಏನಾದ್ರು RRB ಗ್ರೂಪ್ ಗೆ ಸಂಬಂಧಿಸಿದ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದ್ದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಡ್ರಿ. ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮಯ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ರೀ. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊರಿ. ಸ್ನೇಹಿತರೆ ಸೈನ್ಸ್ ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ ಬೆಸ್ಟ್ ಸಿಲೆಬಸ್ ನೋಟ್ಸ್ ಅದಾವ್ರಿ. ಈ ಸಾರಿ ಸಾಕಷ್ಟು ಅಭ್ಯರ್ಥಿಗಳು 70+ 80+ ನಮ್ಮ ನೋಟ್ಸ್ ನ ಓದಿ ಕೂಡ ಇಲ್ಲಿ ಸ್ಕೋರ್ ಅನ್ನ ಮಾಡಿದ್ದಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತಾವ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನಿಮ್ದು ಸ್ಕೋರ್ ಕಾರ್ಡ್ ಅನ್ನ ಯಾವ ರೀತಿ ಚೆಕ್ ಮಾಡೋದು, ಕೀ ಆನ್ಸರ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ನಿನ್ನೆ ಸಾಕಷ್ಟು ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗಿಬಿಟ್ರಿ. ನಮ್ದು ಸ್ವಲ್ಪ ವಿಡಿಯೋ ಸ್ವಲ್ಪ ಸ್ಪೀಡ್ನು ಆಗಿತ್ತು. ಬಟ್ ಇವತ್ತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀವ್ರಿ. ಸ್ನೇಹಿತರೆ ಮೊದಲಿಗೆ ನಮ್ಮ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಟೆಲಿಗ್ರಾಮ್ ಅಲ್ಲಿ ಹೋಗ್ಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದೀಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಟೆಲಿಗ್ರಾಮ್ ಗ್ರೂಪ್ ಬೇರೆನೇ ಐತಿ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ನು ಬೇರೆ ಐತಿ. ಟೆಲಿಗ್ರಾಮ್ ಗ್ರೂಪಿಗೆ ಕ್ಲಿಕ್ ಮಾಡ್ರಿ, ಡೈರೆಕ್ಟ್ ಆಗಿ ಈ ತರ ಪೇಜ್ ಬರುತ್ತ್ರಿ. ಸ್ವಲ್ಪ ನೆಟ್ವರ್ಕ್ ಇರ್ಲಿಕ್ಕಂದ್ರ ರೀಲೋಡ್ ಅಂತ ಬರುತ್ತಾ, ರೀಲೋಡ್ ಮಾಡ್ಕೋರಿ. ಆಯ್ತು, ರೀಲೋಡ್ ಮಾಡ್ಕೊಂಡ ಇದನ್ನ ಓಪನ್ ಮಾಡ್ಕೋರಿ. ಓಪನ್ ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾನು ನಿನ್ನೆ ತಾನೇ ಹಾಕಿದ್ದೆ ಅದನ್ನ ಇದು ಸ್ಕೋರ್ ಚೆಕ್ ಮಾಡ್ಕೊಳ್ಳೋದು, ಸಾರಿ ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಳೋದು ಇಲ್ಲ ಐತ್ ನೋಡ್ರಿ. ಅದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಸರ್ವರ್ ಇಲ್ಲ ಅಂದ್ರೆ ಈ ರೀತಿ ಬರ್ತೈತಿ. ಆಲ್ರೆಡಿ ಈಗ ಆ ಲಿಂಕ್ ಮೇಲೆ RRB ಗ್ರೂಪ್ ಡಿ ಕೀ ಆನ್ಸರ್ ಅಂತ ಒತ್ತೇನ್ರಿ ನೋಡ್ರಿ. ಓಕೆ, ಇಷ್ಟ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬರುತ್ತ್ರಿ. ಇಲ್ಲಿ ನಿಮ್ದು ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕೋರಿ. ಹಾಕೋತೀರಿ. ಓಕೆ, ಹಾಕೊಂಡ ಓಪನ್ ಕೂಡ ಮಾಡಿದ್ರಿ. ಓಪನ್ ಮಾಡಿದ ತಕ್ಷಣ ನೋಡ್ರಿ ಈ ರೀತಿ ಬರುತ್ತಾ. ಸರ ನಮ್ದು ಈ ರೀತಿ ಬಂದೈತಿ, ಹೆಂಗ್ ತಕೊಳ್ಳೋದ್ರಿ ನಾನು ಗೊತ್ತಾಗವಲ್ತು ಅಂದ್ರಿ. ಅದಕ್ಕೆ ಈ ರೀತಿ ಬರುತ್ತಲ್ರಿ. ಬಂದ್ಮೇಲೆ ಫೋನ್ಯಾಗ ನೋಡ್ರಿ ಇಲ್ಲಿ ಆಲ್ ಅಂತ ಐತಿ ನೋಡ್ರಿ. ಈಗ ಇಲ್ಲಿ ನಾ ಇದನ್ನ ಸ್ಕ್ರೀನ್ ಐತೆಲ್ಲ ಅಡ್ಡ ಮಾಡೇನ್ರಿ. ಸ್ಕ್ರೀನ್ ಉದ್ದಿತ್ತಂದ್ರ ಎಲ್ಲಾ ಬರುತ್ತೆ. ಯಾಕಂದ್ರೆ ಅದ್ರಲ್ಲಿ ಡೆಸ್ಕ್ಟಾಪ್ ಮೋಡ್ ಕೂಡ ಆನ್ ಮಾಡ್ಕೊಂಡಿರ್ತೀರಿ. ಇಲ್ಲಿ ಏನೊಂದು ಬರುತ್ತೆ, ಬಟ್ ಇಲ್ಲಿ ಅಡ್ಡ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಆಲ್ ಅಂತ ಏನ್ ಕಾಣ್ತದೆ ಅಲ್ಲ, ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡ್ಕೋರಿ. ಇಲ್ಲಿ ನೋಡ್ರಿ ಇದೇನ್ ಕಾಣ್ತದಲ್ಲ, ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಐತ್ರಿ. ಅಲ್ಲಿ ಮೇಲೆ ಓಪನ್ ಮಾಡ್ರಿ. ಇದನ್ನ ಒತ್ತಬೇಕ್ರಿ. ಯಾವ್ದನ್ನ ಓಪನ್ ಮಾಡಿದ್ರೆ ನಿಮ್ ಹಾಲ್ ಟಿಕೆಟ್ ಇತ್ತು ಎಲ್ಲ ಇರ್ತಾವಲ್ಲಿ. ಇದನ್ನ ಕ್ಲಿಕ್ ಮಾಡ್ರಿ. ಇತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದಂದ್ರ ಸ್ಕ್ರೋಲ್ ಮಾಡ್ಕೋರಿ ವಾಪಸ್. ಈ ರೀತಿ ಬರುತ್ತಾ. ಓಕೆ, ಈ ರೀತಿ ಬಂದ ಸಾಕಷ್ಟು ನಿನ್ ಹುಡುಗರೆಲ್ಲ ತಕೊಂಡ್ರಿ, ಕನ್ಫ್ಯೂಸ್ ಆಗ್ಬಿಟ್ರಿ, ಬಂದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಒತ್ತಿದ ಮೇಲೆ ಕ್ಲಿಕ್ ಹಿಯರ್ ಹತ್ತಿತ್ರಿ. ಬರೀ ಜಸ್ಟ್ ಹಿಯರ್ ಅನ್ನೋದು ಮಾತ್ರ ಬ್ಲೂ ಕಲರ್ ಒಳಗ ಮಾಡಿರ್ರಿ. ಅದನ್ನಷ್ಟ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಕೀ ಆನ್ಸರ್ ಬರ್ತಾವ್ರಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡ್ರಿ. ಓಕೆ, ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡ್ರಿ ಕೀ ಆನ್ಸರ್. ನಾನು ಅಭ್ಯರ್ಥಿ ಕಲರ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಕಾಣಬಾರ್ದತ್ತಿರಿ ನೋಡ್ರಿ. ಕೀ ಆನ್ಸರ್ ಅಂತರೂ ಬಂತಲ್ಲ. ಇಲ್ಲಿ ಮಠ ಎಲ್ಲರೂ ಕೂಡ ತಕೊಂಡರಿ. ಕೀ ಆನ್ಸರ್ ತಗೋಕ್ ಬಂದತಿ ತಕೊಂಡ್ರಿ. ಬಟ್ ರ್ಯಾಂಕ್ ನೋಡ್ಕೊಳ್ಳೋದು ಮತ್ತೆ ನಿಮ್ ಸ್ಕೋರ್ ಕಾರ್ಡ್ ನೋಡ್ಕೊಳ್ಳೋದು, ಮ್ಯಾಥಮೆಟಿಕ್ಸ್ ಎಷ್ಟು, ರೀಸನಿಂಗ್ ಎಷ್ಟು, ಎಷ್ಟೆಷ್ಟು ಬಿದ್ದ ಅಂತ ನೋಡ್ಕೊಂಡಿಲ್ಲ. ಸೊ ಅದಕ್ಕಾಗಿ ಅದನ್ನ ನೋಡೋದು ಬಹಳ ಇಂಪಾರ್ಟೆಂಟ್ ರೀ ಈಗ. ಓಕೆ, ಇದನ್ನ ತಕೊಂಡ್ರಿ. ತಕೊಂಡ್ಮೇಲೆ ಇದೆಲ್ಲ ಕೂಡ ನಿಮ್ದು ಐತ್ರಿ. ಕನ್ನಡದಾಗಿದ್ದಾರೆ ಕನ್ನಡ ಬರುತ್ತಾ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್, ಹಿಂದಿ ಇದ್ರೆ ಹಿಂದಿ ಬರುತ್ತಾ. ಓಕೆ, ಇದಾದ್ಮೇಲೆ ಇಲ್ಲಿ 3 ಡಾಟ್ ಕ್ಲಿಕ್ ಕಾಣ್ತದಲ್ಲ, 3 ಡಾಟ್ ಇಲ್ಲಿ ಐತಿ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲ ಇಂಟರ್ಫೇಸ್ ಬರುತ್ತೆ ನಿಮ್ಗ. ಇಲ್ಲಿ ಶೇರ್ ಏನ್ ಕಾಣ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಆಯ್ತು, ಶೇರ್ ಮೇಲೆ ಕ್ಲಿಕ್ ಮಾಡ್ರಿ. ಸಾರಿ, ಓಕೆ, ಶೇರ್ ಮೇಲೆ ಕ್ಲಿಕ್ ಮಾಡಿದ್ರ
ಇಲ್ಲಿ ಕೆಳಗಡೆ ನೋಡ್ರಿ ಈಗ ಕಾಪಿ ಲಿಂಕ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡ್ರಿ. ಇದು ಕಾಪಿ ಲಿಂಕ್ ಮಾಡ್ಕೋರಿ. ನಾ ಹೇಳೋ ಮಟ್ಟ ಸಮಾಧಾನ ಕೇಳ್ರಿ, ಒಮ್ಮೆ ಅವಸರ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಕಾಪಿ ಮಾಡ್ಕೋರಿ. ನೀವೇನಾದ್ರೂ ಕನ್ನಡದ ಸ್ವಲ್ಪ ಟ್ರಾನ್ಸ್ಲೇಟ್ ಆ್ಯಪ್ ಐತಿ ಏನಾರ ಯೂಸ್ ಮಾಡಿದ್ರೆ ಅಲ್ಲಿ ಈಸಿಯಾಗಿ ಬರುತ್ತೆ. ಈಗ ನೆಕ್ಸ್ಟ್ ರೀ, ಈಗ ಆಲ್ರೆಡಿ ಅದನ್ನ ಕಾಪಿ ಮಾಡ್ಕೊಂಡ್ರೆ ಅದನ್ನ ಕಾಪಿ ಮಾಡ್ಕೊಂಡೆ ನಿಮ್ ದೋಸ್ತರ್ಗಾರ ಅಥವಾ ನಿಮಗ ಸ್ವಲ್ಪಾರ ಬಿಟ್ಕೊಂಡ ಅದನ್ನ ಒಂದ್ ಕಡೆ ಕಾಪಿ ಮಾಡಿದ್ದ ಪೇಸ್ಟ್ ಮಾಡ್ಕೋರಿ. ಓಕೆ, ಪೇಸ್ಟ್ ಮಾಡ್ಕೊಂಡ್ರೆ ಇಲ್ಲಿಕನ್ನ ಲಿಂಕ್ ಕಾಪಿನ ಇಟ್ಕೋರಿ, ನಡೀತೈತಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ, ಅದನ್ನ ಮಾಡ್ಕೊಂಡ್ಮೇಲೆ ವಾಪಸ್ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಬರ್ರಿ. ಇನ್ನೇಗ ಏನ್ ಮಾಡಿದ್ರಿ, ಫಸ್ಟಿಗೆ ಮೇಲೆ ಸ್ಕ್ರೋಲ್ ಮಾಡ್ಕೊಂಡಿದ್ರಿ, ಒಂದೆರಡು ವಿಡಿಯೋ ಸ್ಕೋಲ್ SSC GD ಇರುತ್ತೆ, ಮತ್ತೆ ಅದರ ಐತಿ ಅದನ್ನ ಸ್ಕೋರ್ ಅನ್ನ ಯಾವ ರೀತಿ ಕೀ ಆನ್ಸರ್ ಯಾವ ರೀತಿ ನೋಡೋದಿತ್ತು ಅದರ ಐತ್ರಿ. ಲಾಸ್ಟಿಗೆ ಈಗ ಫಸ್ಟಿಗೆ ಇರುತ್ತೆ, ಫಸ್ಟಿಗೆ ಅಂದ್ರೆ ಈಗ ವಿಡಿಯೋ ಅಂತ ಹಾಕ್ತೀನಿ, ಆ ವಿಡಿಯೋದ್ರ ಮೇಲೆ ಇರುತ್ತೆ ಇದು ವಿಡಿಯೋ ಮೇಲೆ ಇಲ್ಲ ಐತಿ ನೋಡ್ರಿ. RRB ಗ್ರೂಪ್ ಡಿ 2024-25 ಮಾರ್ಕ್ಸ್ ಕ್ಯಾಲ್ಕುಲೇಟರ್ ಬೈ ಕೀ ಆನ್ಸರ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಸಾರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ SSC GD ಕೆಳಗಡೆ ಐತಿ. ಓಕೆ, ಇದನ್ನ ಕ್ಲಿಕ್ ಮಾಡಿದಂದ್ರ ನಾವು ಇದನ್ನ ಬೇರೆ ಸ್ಟೇಟ್ ವೆಬ್ಸೈಟ್ ದಾಗ ಓಪನ್ ಮಾಡಿ ಸ್ವಲ್ಪ ಅವ್ರದ್ದು ವೆಬ್ಸೈಟ್ ಹೆಸರು ಬರ್ತಾ, ನೋ ಪ್ರಾಬ್ಲಮ್. ಓಕೆ, ಅದನ್ನ ಕ್ಲಿಕ್ ಮಾಡಿದ್ರಂದ್ರ ಇನ್ನೇಗಲ್ಲಿ ಆಲ್ರೆಡಿ ಏನ್ ಕಾಪಿ ಮಾಡ್ಕೊಂಡಿದ್ರಲ್ಲ ಅದನ್ನ ಕಾಪಿ ಮಾಡ್ಕೊಂಡಿದ್ದನ್ನ ಇಲ್ಲಿ ಪೇಸ್ಟ್ ಮಾಡ್ಕೋರಿ. ಆಗಾಳೆ ಕಾಪಿ ಮಾಡಿದ್ರೆ ಅದನ್ನ ನಿಮ್ದು ಕೀ ಆನ್ಸರ್ದು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ನಿಮ್ ಕ್ಯಾಟಗರಿ ಯಾವ್ದು ಬರುತ್ತಾ, ಇನ್ನ ಅದೇ ರೀತಿ ಹಾರಿಜೆಂಟಲ್ ಕ್ಯಾಟಗರಿ ಕೇಳ್ತಾರ, ನಾನಿದ್ರೆ ನಾನು ಹಾಕ್ರಿ. ಓಕೆ, ಈಗ ನಾ ಪೇಸ್ಟ್ ಮಾಡ್ತೀನಿ ನೋಡ್ರಿ, ಈ ರೀತಿ ಇರುತ್ತೆ ನೋಡ್ರಿ. ಇದನ್ನ ಕಾಪಿ ಮಾಡ್ಕೊಂಡಿದ್ದನ್ನ ಇದನ್ನ ಹಾಕೋಬೇಕಾದ್ರೆ ಸ್ವಲ್ಪ ಇದು ಆಗೈತ್ರಿ, ಇದನ್ನ ಕಾಪಿ ಮಾಡ್ಕೋರಿ. ಇಲ್ಲಿ ಕಾಪಿ ಮಾಡಿದ್ದೆ ಪೇಸ್ಟ್ ಮಾಡ್ಕೋರಿ. ಓಕೆ, ಪೇಸ್ಟ್ ಆಯ್ತಾ. ಆದ್ಮೇಲೆ ಇಲ್ಲಿ ನೋಡ್ರಿ ನಿಮ್ ಕ್ಯಾಟಗರಿ ಚಾಯ್ಸ್ ಮಾಡ್ಕೋರಿ, ಯಾವ ಕ್ಯಾಟಗರಿ ಐತಿ ನಿಮ್ದು. ಅದೇ ರೀತಿ ಜೆಂಡರ್ ಆಗಿರ್ಬೋದು, ಅದೇ ರೀತಿ ನಿಮ್ದು ಯಾವ ಜೂನ್ ಇಂಪಾರ್ಟೆಂಟ್ ರೀ, ಜೂನ್ ಅನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಓಕೆ, ಈಗ ಇವ್ರದ್ದು SC ST ಕ್ಯಾಟಗರಿ ಐತ್ರಿ, ಒಬ್ರು ಬಿಟ್ಟಿದ್ರ ಹಂಗ ತೆಗೆದು ಕೊಟ್ಟೇನ್ರಿ ಅವ್ರಿಗೆ. ಇನ್ನ ಅದೇ ರೀತಿ ನೀವು ಅದರ್ಸ್ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್, ಅದೇ ರೀತಿ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಹ್ಯಾಂಡಿಕ್ಯಾಪ್ಟ್, ಅದೇ ರೀತಿ CCA ಅಂದ್ರ ಆಲ್ರೆಡಿ ಇದು ಆಗಿರುತ್ತಿಲ್ಲ, ಸಾರಿ ಇಂಟರ್ನ್ಶಿಪ್ ಮುಗಿಸಿದಾರ ಹೌದ್ರಿ, ನೀವು ಅದರ್ಸ್ ಅದಿರಿ ಅದರ್ಸ ಹಾಕೋರಿ. ಓಕೆ, ಅದರ್ಸ ಕ್ಲಿಕ್ ಮಾಡ್ಕೋರಿ. ಇನ್ನ ಮೇಲ್ ಆತು, ಇನ್ನ CCA ಕ್ಯಾಂಡಿಡೇಟ್ ಇದ್ರ ಅಂದ್ರೆ ಅದ್ರ ಮೇಲೆ ಹಾಕೋಬೇಕು, ಬಟ್ ನಿಮ್ದಿಲ್ಲ ಅಂದ್ರೆ ನೋ ಅಂತ ಹಾಕೋರಿ. ಇಲ್ಲಿ ಐತಿ ನೋಡ್ರಿ, ಅದನ್ನು ಹಾಕೋರಿ. ನೆಕ್ಸ್ಟ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ನೀವು ಕನ್ನಡ ಎಕ್ಸಾಮ್ ಅನ್ನ ಬರ್ದಿರಿ. ಸರಿ ಕನ್ನಡ ಐತ್ರಿ, ಹಿಂದಿ ನಮ್ ಕನ್ನಡ ಇರ್ಲಿಕ್ಕಂದ್ರೆ ಹೆಂಗ್ ಅಂದ ಸಜ್ಜ ಹಂಗಲ್ರಿ, ಅದು ಕನ್ನಡ ಹಾಕೊಂಡ್ರಿ. ಓಕೆ ರೀ, ಸ್ವಲ್ಪ ಇದು ಆತ್ರಿ, ಈ ರೀತಿ ಬರ್ತಾಡ್ರಿ ಇಲ್ಲಿ. ನೆಕ್ಸ್ಟ್ ಓಕೆ, ಇಲ್ಲಿ ಜೂನ್ ನೋಡ್ಕೋರಿ. ಜೂನ್ ಯಾವ್ದಿರುತ್ತಲ್ಲ ಆ ಜೂನ್, ನಿಮ್ ಸಿಕಂದ್ರಾಬಾದ್ ಇದ್ರೆ ಸಿಕಂದ್ರಾಬಾದ್, ಮುಂಬೈ ಇದ್ರೆ ಮುಂಬೈ, ಚೆನ್ನೈ ಇದ್ರೆ ಚೆನ್ನೈ, ಬೆಂಗಳೂರು ಇದ್ರೆ ಬೆಂಗಳೂರು. ಇಲ್ಲಿ ಹುಬ್ಳಿ ಬಂದಿರಂಗಿಲ್ರಿ, ಬೆಂಗಳೂರು ಬಂದತಿ. ಅದನ್ನ ಚಾಯ್ಸ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಒತ್ಬೇಕ್ರಿ. ಓಕೆ ರೀ, ಇಲ್ಲಿ ಜೂನ್ ಸೆಲೆಕ್ಟ್ ಮಾಡ್ತೀನಿ ನೋಡ್ರಿ, ಬೆಂಗಳೂರು ಐತ್ರಿ ಇದು. ಓಕೆ, ಇದನ್ನ ಸಬ್ಮಿಟ್ ಮೇಲೆ ಕ್ಲಿಕ್ ಒತ್ರಿ. ಸಬ್ಮಿಟ್ ಮೇಲೆ ಒತ್ತಿದ್ಮೇಲೆ ಸ್ವಲ್ಪ ಸರ್ವರ್ ಇದು ಆಗುತ್ತೆ, ಸ್ವಲ್ಪ ಒಮ್ಮೆ ವಾಪಸ್ ಇದಕ್ಕೆ ಹೋಗುತ್ತೆ ಟೆಲಿಗ್ರಾಮ್ ಗ್ರೂಪಿಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ವಾಪಸ್ ಬ್ಯಾಕ್ ಬರ್ರಿ, ಓಪನ್ ಆಗತ್ತೆ. ಓಕೆ ನೋಡ್ರಿ, ಅಭ್ಯರ್ಥಿ ಯಾವಾಗ ಎಕ್ಸಾಮ್ ಬರ್ದಾನೆ, ಎಲ್ಲಿತ್ತು ಎಕ್ಸಾಮ್, ಅದೇ ರೀತಿಯಲ್ಲಿ ನೋಡ್ಕೊರಿ. ಇವರ ರ್ಯಾಂಕ್ ಇವ್ರದ್ದು ಭಾಳ ಸ್ಕೋರ್ ಕಡಿಮೆ ಆಗೈತ್ರಿ, ಫಸ್ಟ್ ಟೈಮ್. ಇಲ್ಲಿ ಓಕೆ ಇದನ್ನ ಹೇಳ್ತೇನ್ರಿ, ಈಗ ಫಸ್ಟ್ ಟೈಮ್ ಬರ್ದವರು ಈ ಸರಿ 2026 ಬರೆಯೋ ನೋಡ್ಕೊರಿ. ನೋಡ್ರಿ ಅಭ್ಯರ್ಥಿದ ಜನರಲ್ ಸೈನ್ಸ್, ಅದೇ ರೀತಿ ಮ್ಯಾಥಮೆಟಿಕ್ಸ್, ಜನರಲ್ ಅವೇರ್ನೆಸ್, ಸಾರಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ಅವೇರ್ನೆಸ್. ಇಲ್ಲಿ ನೋಡ್ರಿ ಎಲ್ಲ ಈ ಅಭ್ಯರ್ಥಿ ಏನ್ ಮಾಡ್ಯಾನ, ಎಲ್ಲ ಹಾಕ್ಬಿಟ್ಟಾನ್ರಿ. ಇವ್ರಿಗೆ ನೆಗೆಟಿವ್ ಅಂಕ ಐತೆ ಅನ್ನೋದು ಗೊತ್ತಿಲ್ರಿ. ನಿಮ್ಗೆ ಎಷ್ಟು ಬರ್ತಾವ ನೆಗೆಟಿವ್ ಅಂಕ ಐತಂದ್ರ ಎಷ್ಟು ಬರ್ತಾವ ಅಷ್ಟ ಹಾಕ್ಬೇಕ್ರಿ. ಇಲ್ಲಿ 1/3 ನೆಗೆಟಿವ್ ಹಾಕೋ. ಇಲ್ಲಿ ನೋಡ್ರಿ ಇವ್ರು ಮೈನಸ್ನ ಭಾಳ ಆಗ್ಬಿಟ್ಟೈತಿ, ಇವೆಲ್ಲ ರಾಂಗ್ ಆಗಿದ್ದು ರೀ. ಇದು ಹಾಕದ ಟಚ್ ಮಾಡದೇ ಇರೋ ಕ್ವಶನ್ ರೀ, ಇದು ರೈಟ್ ಆಗಿದ್ದು, ಇದು ರಾಂಗ್ ಆಗಿದ್ದು. ರಾಂಗ್ ಆಗಿದ್ದ 77 ಮಾರ್ಕ್ಸ್ ಹೋಗ್ಯಾವ. ಮತ್ತು ಅದ್ರೊಳಗೆ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಾಗ 1/3 17 ಅಂಕ ಗಳಿಸಿರಿ, 22 ಅಂಕ ಗಳಿಸಿರಿ, 77 ಕ್ವಶನ್ ರಾಂಗ್ ಆಗ್ಯಾವ ಅಂದ್ರ ಅವ್ರು 3 ಕ್ವಶನ್ಗೆ ಒಂದೊಂದು ಅಂಕ ಅಂತ ಕಳ್ಕೊತ ಬಂದ ಒಟ್ಟಾರೆಯಾಗಿ ನಿಮ್ ಲಾಸ್ಟಿಗೆ ಉಳ್ದಿದ್ದು ಎಷ್ಟಪ್ಪ ಅಂದ್ರ -3.41 ರೀ ಅಭ್ಯರ್ಥಿದ. ಯಾರು ಅಂತ ನನಗೂ ಗೊತ್ತಿಲ್ಲ, ಸುಮ್ಮ ಹುಕ್ಕಾಡ್ಬೇಕಾದ್ರೆ ಇವತ್ತು ಗ್ರೂಪ್ ಇದ್ರೊಳಗೆ ಸಿಕ್ತ್ರಿ ಇದು ನಂಬರ್. ಒಬ್ಬ ಅಭ್ಯರ್ಥಿ ಲಾಸ್ಟ್ ಟೈಮ್ ಯಾವಾಗ ಕಳಿಸಿದ್ದ, ಒಂದ್ ಏನೋ ಪ್ರಾಬ್ಲಮ್ ಆಗೈತಿ ಸ್ವಲ್ಪ ನೋಡ್ರಿ ಅಂತ ಕಳಿಸಿದ. ಅವಾಗ ನಾ ಹಾಲ್ ಟಿಕೆಟ್ ಕೂಡ ಡೌನ್ ಮಾಡಿ ಕೊಟ್ಟಿದ್ದೆ ಅಭ್ಯರ್ಥಿಗೆ. ಅದ ಅಭ್ಯರ್ಥಿದ ನಾ ಸ್ಕ್ರೋಲ್ ಮಾಡುವಾಗ ಹಂಗ ಸಿಕ್ಕ್ರಿ, ಅದನ್ನ ಓಪನ್ ಮಾಡಿ ನಿಮ್ ತೋರಿಸಿದ್ರಿ. ಈಗ ನೋಡಿದ್ರಿ ಈ ರೀತಿ ಆಗೈತಿ. ಇಲ್ಲಿ ನೋಡಿ ಸೇವ್ ಸ್ಕೋರ್ ಕಾರ್ಡ್ ಅಂತ ಹೊಡೆದ್ರಂದ್ರ ಇದು ಮತ್ ಸ್ವಲ್ಪ ಇದು ಬರ್ತರಿ. ಓಕೆ, ಇಲ್ಲಿ ಇವತ್ತು ತೋರಿಸ್ತಿತ್ತಲ್ರಿ ಹಂಗ ಯಾವ ರೀತಿ ಬರ್ತೈತೆ. ಈ ಅಭ್ಯರ್ಥಿ ಎಲ್ಲ ಕೂಡ ಭಾಳ ಹೊರಗೆ ಬಂದನ್ರಿ. ನಾರ್ಮಲೈಸೇಷನ್ ಮಾರ್ಕ್ಸ್ ಕೂಡ ಬರ್ತ, ಅದನ್ನು ಕೂಡ ಹೇಳ್ತೀನಿ. ನಾಳೆ ವಿಡಿಯೋ ಬೆಳಗ್ಗೆ ನಾರ್ಮಲೈಸೇಷನ್ ಮಾರ್ಕ್ಸ್ ಬರ್ತದ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ರಿ ಈ ರೀತಿ ಬರುತ್ತಾ. ಇದನ್ನ ಪ್ರಿಂಟ್ ಮಾಡಿ ಇಟ್ಕೋರಿ, ಇಲ್ಲ ಬಿಡ್ತಿದ್ರ ಬಿಡ್ರಿ. ಓಕೆ.
ಇದು ನಿಮ್ದು ಸ್ಕೋರ್ ಕಾರ್ಡ್. ಒಟ್ಟಾರೆಯಾಗಿ ನಿಮ್ದೆಲ್ಲ ಎಷ್ಟು ನೆಗೆಟಿವ್ ಆಗೈತಿ ಎಷ್ಟು ರಾಂಗ್ ಐತಿ ಎಲ್ಲಾ ಕೂಡ ತೆಗದ ಇಲ್ಲಿ ಸ್ಕೋರ್ ನಿಮ್ದು ಮಾರ್ಕ್ಸ್ ಬರುತ್ತೆ. ಓಕೆ, ಇದು ಅಟೆಂಪ್ಟ್ ಒಂದೇದ್ದು ಇದು ಟಚ್ ಮಾಡ್ಲೇ ಇರೋದು, ಇದು ರೈಟ್ ಆಗಿದ್ದು, ಇದು ರಾಂಗ್ ಆಗಿದ್ದು, ಒಟ್ಟಾರೆಯಾಗಿ ನೀವು ಗಳಿಸಿದ ಅಂಕ ರೀ. ಓಕೆ, ನೋಡಿದ್ರಲ್ಲಿ ಈ ರೀತಿ ಎಲ್ಲ ಐತ್ರಿ. ಇದ್ರಾಗ ಏನಾರ ಡೌಟ್ ಇದ್ರ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಆದಷ್ಟು ಎಕ್ಸಾಮ್ ಅನ್ನ ಬರೆಯಕ್ ಹೋದವರು ಎಷ್ಟು ಆನ್ಸರ್ ಕರೆಕ್ಟ್ ಗೊತ್ತಿರ್ತಾವ ಅಷ್ಟ ಹಾಕಿ ಬರ್ರಿ, ಈ ರೀತಿ ಮಾಡಕ ಹೋಗ್ಬೇಡ್ರಿ. ಆಯ್ತು ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅದಕ್ಕೂ ಮೊದಲು 2026 ನೀವೇನಾದ್ರು ಸ್ಟಡಿ ಮಾಡ್ತಿದ್ರಪ್ಪ ಅಂದ್ರೆ RRB ಗ್ರೂಪ್ ಡಿ, NTPC, LP ಗೆ ಸಂಬಂಧಿಸಿದ ಬೆಸ್ಟ್ ಸಿಲೆಬಸ್ ನೋಟ್ಸ್ ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅದಾವ್ರಿ. ಯಾರಿಗಾದ್ರೂ ಆ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಆಲ್ರೆಡಿ ನಂಬರ್ ಕೊಟ್ಟಿನಿ, ಸಂಪರ್ಕಿಸಿ. ನೀವು ಕೂಡ 20 ಸೆಕೆಂಡ್ ಐತಿರದ ಅಲ್ಲಿ ಹೋಗಿ ಅದನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನ ವಾಟ್ಸಾಪ್ ಅಲ್ಲಿ ಕೇಳಿಸ್ತಾರ್ರಿ. ವಾಟ್ಸಾಪ್ ಗೆ ಹಾಯ್ RRB ಅಂತ ಮೆಸೇಜ್ ಹಾಕ್ರಿ, ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗೆ ಸಿಗ್ತದ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.